ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಯಾಕೋ ನಿಮ್ಮನ್ನು ಬಿಟ್ಟಿರೋದಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ ಮೇಡಮ್. ನನಗೂ ಹಾಗೆ ಅನ್ನಿಸ್ತಾ ಇದೆ ಸುಬ್ಬು. ಇಷ್ಟು ದಿನ ಹೀಗೆಲ್ಲ ಅನಿಸ್ಲಿಲ್ಲ, ಆದರೆ ಈಗ ನಿನ್ನ ಹತ್ರನೇ ಇರಬೇಕು ಅನ್ನಿಸ್ತಾ ಇದೆ. ನನಗೆ ಮಾವ ಹೇಳ್ತಿರೋದ್ರ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನನಗೂ ಒಂದೊಂದ್ಸಲ ಹಾಗೆ ಅನಿಸುತ್ತೆ. ಅಲ್ಲ, ನಾವಿಬ್ಬರು ಒಂದಾದರೆ ಮನೆಯವ್ರಿಗೆ ಯಾಕೆ ತೊಂದರೆ ಆಗುತ್ತೆ? ಅಪ್ಪ ಪಂಚಾಂಗ ಓದಿ ಜಾತಕ ನೋಡಿ ಅವಾಗೆಲ್ಲ ಹೇಳ್ತಾ ಇದ್ರು, ನಾವಿಬ್ಬರು ಆದಷ್ಟು ಬೇಗ ಒಂದಾಗ್ತೀವಿ, ಆದಷ್ಟು ಬೇಗ ಸೇರ್ಬೋದು ಅಂತ. ಆದರೆ ಈ ಮಾವ ಇದ್ದಕ್ಕಿದ್ದ ಹಾಗೆ ಧೂಮಕೇತು, ರಾಹುಕೇತು, ನಾಸ, ಅದು ಇದು ಅಂತೆಲ್ಲ ಹೇಳಿ ನಮ್ಮ ಸಂತೋಷನೇ ಹಾಳು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು ಸುಬ್ಬು, ಅತ್ತೆ ಮಾವ ನಂಬ್ತಿದ್ದಾರಲ್ಲ, ಅವ್ರ ನಂಬಿಕೆಗೆ ನಮ್ಮಿಂದ ತೊಂದರೆ ಆಗಬಾರ್ದು. 3 ತಿಂಗಳಲ್ವಾ, 3 ತಿಂಗಳವರೆಗೂ ಇದೇ ಥರ ನಮ್ಮ ಪಾಡಿಗೆ ಕದ್ದು ಮುಚ್ಚಿ ನಾವು ಪ್ರೀತಿಯಿಂದ ಇದ್ಬಿಡೋಣ. ಕದ್ದು ಮುಚ್ಚಿ ಪ್ರೀತಿ ಮಾಡೋದ್ರಲ್ಲಿ ಒಂಥರ ಖುಷಿ ಅಲ್ವಾ? ಸದ್ಯಕ್ಕೆ ನಾನೇ ನಿಮ್ಮ ವಾಚ್ ವುಮೆನ್. ನೀವಿಬ್ರು ತುಂಬಾ ಮಾತಾಡ್ತಿದ್ರಿ. ಮುತ್ತಿನ ಮತ್ತೆ ಗಮ್ಮತ್ತು ಅಳತೆ ಬೇರಿದರೆ ಆಪತ್ತು. ಸದ್ಯಕ್ಕೆ ನಿಮ್ಮಿಬ್ರಿಗೆ ಏನ್ ಬೇಕಿತ್ತು? ನೀರು ಬೇಕಿತ್ತು. ನೀರ್ ಬೇಕಿತ್ತು. ಬರವ್ರೆ, ನೀವು ಕಾರ್ತಿಕೇಯನಿಗೆ ನೀರು ಕೊಡ್ಸಿದ್ರ? ಅದು ನನಗೂ ನೀರು ಬೇಕಾಗಿತ್ತು. ಅವ್ರು ನೀರು ಕುಡಿದ್ರು, ನಾನು ನೀರು ಕುಡಿದೆ. ಈಗ ನಾವಿಬ್ರು ಹೋಗಿ ಮಲ್ಕೊಂಡ್ಬಿಡ್ತೀವಿ. ಮಲ್ಕೊಳ್ಳಿ. ಕೈಡ್ರು ಅಮ್ಮ, ನಾನು ಯಜಮಾನ ಮನೆಗೆ ಹೋಗ್ಬರ್ತೀನಿ. ಹುಷಾರಾಗಿ ಹೋಗ್ಬಿಟ್ ಬಾ. ಹಾ, ಬೆಕ್ಕು ಯಜಮಾನ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಡುಗೆ ಮನೆ ಕಡೆ ಬಂದ್ಬಿಟ್ಟಿದೆ. ಬೆಕ್ಕಿಗೆ ಏನು ಬೇಕೋ ಅದು ಅಡುಗೆ ಮನೆಯಲ್ಲೇ ಇದೆ. ಅದಕ್ಕೆ ಬೆಕ್ಕು ಅಡುಗೆ ಮನೆಗೆ ಬಂದಿದೆ. ಬೆಕ್ಕಿಗೆ ಏನು ಬೇಕು ಅದೆಲ್ಲ ಹೇಳೋಕ್ಕಾಗಲ್ಲ. ಬೆಕ್ಕಿಗೆ ಏನು ಬೇಕೋ ಅದೇ ತಗೊಳುತ್ತೆ. ಹೇಳಿದ್ನಲ್ಲೇ ನೀನೇ ತಗೋ ಅಂತ ಹೇಳ್ಬಿಟ್ಟು. ಸುಬ್ರಹ್ಮಣ್ಯ, ಏನ್ ನೀನ್ ಇಲ್ಲಿ? ಅದು ಊಟಕ್ಕೆ ಮನೆಗೆ ಬರಲ್ಲ, ಯಜಮಾನ್ರ ಮನೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಸರಿ ಹೋಗ್ಬಿಟ್ ಬಾ. ನಾನು ಸಂಘದ್ದೇನೋ ಮಾತಾಡ್ತಾ ಇದ್ದೀನಿ, ಆಮೇಲೆ ನೀನು ಮಾತಾಡ್ತೀನಿ. ಪರವಾಗಿಲ್ಲ ಕಣೆ, ನೀನ್ ತಗೋ, ನಾನೇ ಹೇಳ್ತಾ ಇದ್ದೀನಲ್ಲ. ಶ್ರಾವಣಿ ಸುಬ್ರಹ್ಮಣ್ಯ